ಮೇಲೆ ಗಾಯ ಆಗ್ಬಿಟ್ಟಿರ್ತದೆ ಅಥವಾ ತುಂಬಾ ಹಲವಾರು ಡ್ಯಾಮೇಜಸ್ ಗಳನ್ನ ಅವರ ಫೇಸ್ ಮೇಲೆ ತರುವಂತದ್ದು ಈ ಆಕ್ನೆ ಅಂದ್ರೆ ಮಡುವೆಗಳು. ಹಾಗಾಗಿ ಈ ಮಡುವೆಗಳ ಅಂದ್ರೆ ಬೇರೆಯವ್ರು ದಯಮಾಡಿ ಮೈಕ್ ಅನ್ನ ಮ್ಯೂಟ್ ಮಾಡ್ಕೊಳ್ಳಿ. ಶಿವು ಅನ್ನೋರು. ಸೊ ಸ್ನೇಹಿತರೆ, ಹಾಗಾಗಿ ನೋಡಿ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. 62 ಮೆಂಬರ್ಸ್ ಆಲ್ರೆಡಿ 7 ಹೊತ್ತಿಗೆ ಜಾಯ್ನ್ ಆಗಿದ್ರ ಅಂದ್ರೆ ಈ ಪ್ರೋಗ್ರಾಮ್ ನ ತಾಕತ್ತೇನು ಅನ್ನೋದು ಅರ್ಥ ಆಗ್ತಾ ಇದೆ. ಸೊ ದಯಮಾಡಿ ನಿಮ್ಗೆಲ್ಲ ಕಿವಿ ಮಾತು ಹೇಳೋದೇನಂದ್ರೆ, ನೀವು ಅವ್ರು ಜಾಯ್ನ್ ಆಗ್ಲಿ ಇವ್ರು ಜಾಯ್ನ್ ಆಗ್ಲಿ ಅಂತ ಫೋನ್ ಮಾಡ್ಕೊಂಡು ನಿಂತ್ಕೊಳಕ್ ಹೋಗ್ಬೇಡಿ. ನೀವು ನೋಟ್ ಮಾಡ್ಕೊಳ್ಳಿ, ನೀವು ತಿಳ್ಕೊಳ್ಳಿ. ಯಾಕಂದ್ರೆ ನಿಮ್ ಮನೆಗಳಲ್ಲೂ ಕೂಡ ಮಕ್ಕಳು ಪ್ರೌಢಾವಸ್ಥೆಗೆ ಬರ್ತಾರೆ. ಅಂತ ಟೈಮ್ ನಲ್ಲಿ ಅವ್ರಿಗೆ ಸಜೆಸ್ಟ್ ಮಾಡ್ಬೇಕಂದ್ರೆ, ನೀವು ಒಬ್ರು ಉತ್ತಮ ತಾಯಿ ಆಗ್ಬೇಕು, ಉತ್ತಮ ತಂದೆ ಆಗ್ಬೇಕು, ಅಥವಾ ಉತ್ತಮ ಪೋಷಕರಾಗ್ಬೇಕಂದ್ರೆ ಕೆಲವು ಸಾಮಾನ್ಯ ಜ್ಞಾನ ಇಂಪಾರ್ಟೆಂಟ್. ಆ ಸಾಮಾನ್ಯ ಜ್ಞಾನ ನಿಮ್ಮಲ್ಲಿ ಇದ್ದಾಗ್ಲೇನೆ ನಿಮ್ ಮಕ್ಳು ನಿಮ್ಮನ್ನ, ನಿಮ್ಮ ವಿದ್ವತ್ತನ್ನ ಗೌರವಿಸ್ತಾರೆ. ಇಲ್ಲಾಂದ್ರೆ ನಮ್ಮ ಅಪ್ಪನ್ಗೆ ಏನು ಗೊತ್ತಿಲ್ಲ, ನಮ್ಮ ಅಮ್ಮಂಗೆ ಏನು ಗೊತ್ತಿಲ್ಲ, ಅಥವಾ ನನ್ನ ಪೋಷಕರಿಗೆ ಏನು ಗೊತ್ತಿಲ್ಲ, ಅವ್ರ ದದ್ದಿಗಳು ಅಂತ ನಿಮ್ಮನ್ನ ಭಾವಿಸೋ ಚಾನ್ಸಸ್ ಇರುತ್ತೆ. ಈ ಝೂಮ್ ಪ್ಲಾಟ್ಫಾರ್ಮ್ ನಾಟ್ ಓನ್ಲಿ ಬಿಸ್ನೆಸ್, ನಾಟ್ ಓನ್ಲಿ ಪ್ರಾಡಕ್ಟ್ ಸೆಲ್ಲಿಂಗ್, ನಿಮ್ಗೊಂದು ಕಾಮನ್ ಸೆನ್ಸ್ ಅಂದ್ರೆ ಜನರಲ್ ನಾಲೆಡ್ಜ್ ಕೂಡ ನಿಮ್ಗೆ ಇಂಪ್ರೂವ್ಮೆಂಟ್ ಮಾಡ್ಕೊಡುತ್ತೆ ಸ್ನೇಹಿತರೆ. ಸೊ ಹಾಗೇನಾದ್ರೂ ನೀವು ನಿಮ್ಮ ಫ್ರೆಂಡ್ಸ್ ಗಳಿಗೆ ಫೋನ್ ಮಾಡಿ ಜಾಯಿನ್ ಮಾಡಿಸ್ಬೇಕಂದ್ರೆ, ಬೇಕಾದ್ರೆ ರಿಕ್ವೆಸ್ಟ್ ಮಾಡಿ 1 ನಿಮಿಷ ಟೈಮ್ ಕೊಡ್ತೀನಿ. ಲೇಟ್ ಆಗಿ ಬೇಕಾದ್ರೆ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋಣ, ಇಲ್ಲ 1 ನಿಮಿಷ ವೆಯ್ಟ್ ಮಾಡೋಣ. ಯಾರಾದ್ರೂ ಒಬ್ರು ರಿಪ್ಲೈ ಮಾಡ್ಬೇಕಲ್ವಾ? ಸ್ಟಾರ್ಟ್ ಮಾಡಿ ಸರ್, ಸ್ಟಾರ್ಟ್ ಮಾಡಿ. ಮಧ್ಯ ಮೈಕ್ ಕಡೆ ಗಮನ ಇರ್ಲಿ. ನೀವೆಲ್ಲ ಪ್ರಬುದ್ಧ ನಾಯಕರಿದ್ದೀರಾ. ಸೊ ನಿನ್ನೆನೂ ಕೂಡ ನಿಮ್ಗೆ ಮಾತಾಡಿದೀನಿ. ಸೊ ದಯಮಾಡಿ ಮತ್ತೆ ಮೈಕ್ ಅನ್ನ ಅನ್ಮ್ಯೂಟ್ ಮಾಡ್ಕೊಳ್ಳೋದು ಅಥವಾ ಮಧ್ಯ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡೋದು, ವಯೋಮಾನಕ್ಕೆ ಬರುವಂತ 16ರಿಂದ 30 ವರ್ಷದ ಮಕ್ಳು ಇರ್ತಾರೆ. ಆ ಮಕ್ಳುಗಳ ಮುಂದೆ ನೀವು ಚಿಕ್ಕವರಾಗ್ಬಾರ್ದು. ನಿಮ್ಗೆ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ಸೊ ನೀವು ಪ್ರತಿದಿನ ಝೂಮ್ ಬರ್ಲೇಬೇಕು. ಇಲ್ಲಿ ಬರೀ ಝೂಮ್ ಅಲ್ಲಿ ಬರೀ ಪ್ರಾಡಕ್ಟ್ ಟ್ರೈನಿಂಗ್ ಆಗ್ಲಿ, ಕಂಪ್ನಿ ಬಗ್ಗೆ ಆಗ್ಲಿ ಹೇಳಲ್ಲ. ಕೆಲವು ನಮ್ಮ ವೈಯಕ್ತಿಕ ವಿಚಾರಧಾರೆಗಳು ಕೂಡ ಇರೋದ್ರಿಂದ, ನಾವು ಅಳವಡಿಸ್ಕೊಳ್ಳೋದು ತುಂಬಾ ಇರೋದ್ರಿಂದ ನಿಮ್ಗೆ ಮುಂದೆ ಅನುಕೂಲ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಮಡುವೆ ಯಾಕೆ ಬರುತ್ತೆ ಯಾರಾದ್ರೂ ಹೇಳ್ಬೋದಾ? ಮಡುವೆ ಬರ್ಲಿಕ್ಕೆ ಕಾರಣ ಏನು? ಹಾರ್ಮೋನ್ ಇಂಬ್ಯಾಲೆನ್ಸ್. ದಿವ್ಯಶ್ರೀ ಮೇಡಮ್, ವೆರಿ ನೈಸ್. ನೆಕ್ಸ್ಟ್. ಮತ್ತೆ ಅವ್ರು ಜಂಕ್ ಫುಡ್ ಸರ್, ಹೊರಗಡೆ ಜಂಕ್ ಫುಡ್, ಈ ಗೋಬಿ ಮಂಚೂರಿ ಇಂಥವು ಆಲ್ ಫುಡ್ ತಿಂದಾಗೂ ಬರುತ್ತೆ ಸರ್. ಟೀನೇಜ್ ಅಲ್ಲೂ ಬರುತ್ತೆ ಸರ್. ಏಜ್ ಫ್ಯಾಕ್ಟರ್ ಅಲ್ಲಿ ಬರುತ್ತೆ. ಏಜ್ ಫ್ಯಾಕ್ಟರ್, ಜಂಕ್ ಫುಡ್, ಹಾರ್ಮೋನ್ ಇನ್ಬ್ಯಾಲೆನ್ಸ್. ನೆಕ್ಸ್ಟ್ ಇನ್ಯಾರಾದ್ರೂ ಹೇಳ್ಬೋದಾ? ಬ್ಲಡ್ ಪ್ಯೂರಿಫೈಡ್ ಇಲ್ಲ ಅಂದ್ರೂ ಬರುತ್ತೆ ಸರ್. ಬ್ಲಾಕ್ ಪ್ಯೂರಿಫೈಡ್ ಇಲ್ಲ ಅಂದ್ರೂ ಬರುತ್ತೆ. ವೆರಿ ಗುಡ್ ಅಮ್ಮ. ಬ್ಲಡ್ ಪ್ಯೂರಿಫೈಡ್ ಆಗಿಲ್ಲ ಅಂದ್ರೂ ಬರುತ್ತೆ. ಪ್ರೌಢಾವಸ್ಥೆ ಕಾಮನ್ ಎಲ್ರಿಗೂ ಬರುತ್ತೆ. ಆಮೇಲೆ ಬ್ಲಡ್ ಇನ್ಫೆಕ್ಷನ್ ಆದ್ರೂ ಬರುತ್ತೆ ಸರ್. ಅದು ಹಂಗೆ ಮ್ಯೂಟ್ ಮಾಡ್ಕೋಬೇಕು ನೀವು. ಓಕೆ, ರಾಜೇಂದ್ರ ಸರ್. ದೇಹದಲ್ಲಿ ಟಾಕ್ಸಿನ್ಸ್ ಗಳು ಜಾಸ್ತಿ ಆದ್ರೂ ಕೂಡ ನಮ್ಗೆ ಅದು ಇಂಡಿಕೇಶನ್ಸ್. ಓಕೆ, ಟಾಕ್ಸಿನ್ಸ್ ಜಾಸ್ತಿ ಆದಾಗ ನಮ್ಗೆ ಇಂಡಿಕೇಶನ್ಸ್. ವೆರಿ ನೈಸ್. ನೆಕ್ಸ್ಟ್ ಇನ್ನೇನಕ್ಕೆ ಬರ್ಬೋದು? JLS ಸರ್. ಈ ಶಿವು ಅನ್ನೋರು ಯಾರು ರಿಮೂವ್ ಮಾಡ್ಬಿಡ್ಲ ಇವ್ರನ್ನ? ಪದೇ ಮೈಕ್ ನ ಅನ್ಮ್ಯೂಟ್ ಮಾಡ್ತಾ ಇದ್ರಲ್ಲ ಸರ್. ಓಕೆ, JLS ಸರ್. ಇದು ಆಹಾರದಲ್ಲಿ ಕೆಮಿಕಲ್ಸ್ ಅಂಶ ಜಾಸ್ತಿ ಇದ್ರೂ ಇದಾಗ್ತದೆ ಸರ್. ಜಂಕ್ ಫುಡ್ ಅಂದ್ರೆ ನಾವು ತಿನ್ನೋ ಆಹಾರದಲ್ಲಿ ಕೆಮಿಕಲ್ ಇದ್ರೂ ಬರುತ್ತೆ. ಓಕೆ, JLS ಸರ್ ಹೇಳಿ. ಆಯಿಲ್ ಸ್ಕಿನ್ ಇಂದನೂ ಬರುತ್ತೆ. ಆಯಿಲಿ ಸ್ಕಿನ್ ಇಂದ ಬರುತ್ತೆ. ನಾಗಲಕ್ಷ್ಮಿ ಮೇಡಮ್, ವಂಡರ್ಫುಲ್. ಓಕೆ, ಇಷ್ಟೇನಾ ರೀಸನ್ಗಳು? ಹೊರಗಡೆ ಓಡಾಡೋದ್ರಿಂದ ಡಸ್ಟ್ ಅಲರ್ಜಿಯಿಂದ ಬರುತ್ತೆ. ವೆರಿ ಗುಡ್. ಇದೆ, ಯಾಕೆಂದ್ರೆ ನಾವು ಜನರಲ್ ಬ್ಯಾಲೆನ್ಸ್ ಅವ್ರು ಹೇಳಿದಾಗೆ ಅದ್ರ ಜೊತೆನಲ್ಲಿ ಡೈಲಿ ನಾವು ನಿಮ್ ಸಿಗ್ನಲ್ ವೀಕ್ ಇದೆ. ಓಕೆ, ಈಗ ಕೇಳಿಸ್ತದೆ ಹೇಳಿ ಸರ್. ಡೈಲಿ ನಮ್ಮ ಒಂದು ಲೈಫ್ ಸ್ಟೈಲ್ ಇವತ್ತು ಏನಾಗ್ತಾ ಇದೆ ಅಂದ್ರೆ, ತಿಂತಕ್ಕಂತ ಆಹಾರ ಮತ್ತೆ ನಾವು ಡೈಲಿ ಇವತ್ತು ಮುಖಕ್ಕಾಗ್ತಕ್ಕಂತ ಕ್ರೀಮ್ಸ್ ಗಳು, ಜೊತೆಗೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗ್ತಕ್ಕಂಥದ್ದು, ಮತ್ತೆ ಏಜಿನ ಒಂದು
ಟೈಮ್ ಏನಿದೆ ಅದ್ರ ಮೇಲೂ ಕೂಡ ಬರ್ತಕ್ಕಂಥದ್ದು. ಜೊತೆಗೆ ನಾವು ಮುಖದ ಮೇಲೆ ಸರಿಯಾಗಿ ಕೇರ್ ಮಾಡದೇ ಇದ್ದಾಗ್ಲೂ ಕೂಡ ಒಂದು ಪಿಂಪಲ್ಸ್ ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ಎಲ್ಲವನ್ನು ಕೂಡ ನಾವು ನೋಡ್ಕೊಬೇಕಾಗತ್ತೆ ಸರ್. ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಮತ್ತೆ ಕೆಲವ್ರಿಗೆ ಮಂತ್ಲಿ ಪೀರಿಯಡ್ ಟೈಮ್ ನಲ್ಲೂ ಕೂಡ ಈ ತರ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ ಸರ್. ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇಂದ. ಹೌದು ಸರ್. ವೆರಿ ನೈಸ್. ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾವ್ಯಾವ ಫ್ಯಾಕ್ಟರ್ಸ್ ಅಲ್ಲಿ ನಮ್ಗೆ ಈ ಹ್ಯಾಕ್ನೆ ಅಂದ್ರೆ ಮಡವೆಗಳು ಮೂಡುತ್ತೆ, ಇದರಿಂದ ಏನೆಲ್ಲ ತುಂಬಾ ನಮ್ಮ ಫೇಸ್ ಮೇಲೆ ವ್ಯತಿರಿಕ್ತವಾದಂತ ಪರಿಣಾಮಗಳಾಗತ್ತೆ ಅನ್ನೋದನ್ನೇ ಇವತ್ತು ಸಂಕ್ಷಿಪ್ತವಾಗಿ ಒಂದೊಂದಾಗಿ ಎಳೆಯಾಗಿ ನಿಮ್ಗೆ ಬಿಡಿಸ್ತಾ ಹೋಗ್ತೀನಿ, ಹೇಳ್ಕೊಡ್ತಾ ಹೋಗ್ತೀನಿ. ನೋಟ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಸೊ ಹ್ಯಾಕ್ನೆ ಕ್ರೀಮ್ ತುಂಬಾ ಅತಿ ಹೆಚ್ಚು ಟರ್ನ್ ಓವರ್ ತರುವಂತ ಒಂದು ಅದ್ಭುತವಾದಂತ ಕ್ರೀಮು, ಮತ್ತೆ ನಿಮ್ಗೆ ರಿಸಲ್ಟ್ ಕೊಡುವಂತ ಕ್ರೀಮ್ ಕೂಡ ಹೌದು. ಆದ್ರೆ ಇದನ್ನ ಕೈಗೆಟುಕೋ ಬೆಲೆನಲ್ಲಿ ಇಷ್ಟೆಲ್ಲ R&D ಮಾಡಿ ನಮ್ ಕಂಪನಿ ಕೊಟ್ಟಿದೆ ಅಂದ್ರೆ ನಮ್ ಕಂಪನಿಯ ಮ್ಯಾನೇಜ್ಮೆಂಟ್ ಗೆ ನಾವೆಲ್ಲರೂ ಕೂಡ ಗ್ರೇಟ್ ಮ್ಯಾನೇಜ್ಮೆಂಟ್ ಗೆ ನಾವೆಲ್ಲರೂ ಕೂಡ ಸಲ್ಯೂಟ್ ಕೊಡಲೇಬೇಕು. ಅಷ್ಟು ಅದ್ಭುತವಾದಂತ R&D ನ ಕಂಪನಿ ಮಾಡಿದೆ ಸ್ನೇಹಿತರೆ. ಮುಖ್ಯವಾಗಿ ಮಾನವನ ಮುಖದ ಮೇಲೆ ಮಡವೆಗಳು ಏಕೆ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಈ ಪ್ರದೇಶದಲ್ಲಿ ಅಂದ್ರೆ ನಮ್ಮ ಮುಖದಲ್ಲಿ ಒಂದು ಸೆಬಾಸಿಯಸ್ ಗ್ರಂಥಿಗಳಿವೆ. ಈ ಸೆಬಾಸಿಯಸ್ ಗ್ರಂಥಿಗಳೇನಂದ್ರೆ ಇದು ಮೆದೋ ಗ್ರಂಥಿಗಳ ಜೊತೆನಲ್ಲಿ ಮೆದೋ ಸ್ರಾವವನ್ನ ಉತ್ಪಾದನೆ ಮಾಡತ್ತೆ. ಬರ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲ ಕೇಳಿಸ್ಕೊಳ್ಳಿ, ಇಲ್ಲ ನೋಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಹೇಳಿದೀನಿ, ಸುಮ್ನೆ ಏನೋ ಕಾಟಾಚಾರಕ್ಕೆ ನೀವು ಝೂಮ್ ಬಂದು ಆನ್ ಮಾಡ್ಬಿಟ್ಬಿಟ್ಟು ನಿಮ್ ಕೆಲಸದಲ್ಲಿ ನೀವು ತಲ್ಲೀನರಾಗಿದ್ರೆ 100% ಗೆಲ್ಲಕ್ಕಾಗಲ್ಲ. ಗಂಟೆನಲ್ಲಿ ಒಂದು ದಿನದಲ್ಲಿ ಒಂದು 40 ನಿಮಿಷ ನಿಮ್ಮ ಬದುಕಿಗೋಸ್ಕರ, ನಿಮ್ಮ ಕರಿಯರ್ಗೋಸ್ಕರ, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ಯಾಕಂದ್ರೆ ಇದು 7 ತಲೆಮಾರು ಟೇಕ್ ಓವರ್ ಆಗುವಂತ ಉದ್ಯಮ ಇರೋದ್ರಿಂದ ಈ 40 ಮಿನಿಟ್ಸ್ ನೀವು ಸ್ಪೆಂಡ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಬೇರೆಲ್ಲೋ ಒಂದ್ ಮೂವಿಗೆ ಹೋಗ್ತೀರಾ, ಅಥವಾ ಸ್ನೇಹಿತರುಗಳ ಜೊತೆ ಹರಟೆ ಹೊಡಿತಾ ಇರ್ತೀರಾ, ಇನ್ನೇನೋ ಸೀರಿಯಲ್ ಗಳು ನೋಡ್ತಾ ಇರ್ತೀರಾ. ಅಟ್ ಲೀಸ್ಟ್ ಈ ಒಂದು 40 ಮಿನಿಟ್ಸ್ ನಿಮ್ ಬದುಕಲ್ಲಿ ಮಹತ್ತರವಾದಂತ ಕ್ಷಣ ಅಂತ ಡೈಲಿ ಇದ್ರಲ್ಲಿ ಇನ್ವಾಲ್ವ್ ಆಗ್ತಾ ಬನ್ನಿ. ಸೊ ವ್ಯವಸ್ಥೆ ನಿಮ್ಮನ್ನ ಹೇಗ್ ಚೇಂಜ್ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನಮ್ಮ ಮುಖದಲ್ಲಿ ಸ್ನೇಹಿತರೆ ಈ ಏನು ಮೆದೋ ಗ್ರಂಥಿಗಳಿದೆ, ಮೆದೋ ಗ್ರಂಥಿಗಳ ಜೊತೆನಲ್ಲಿ ಸೆಬಾಸಿಯಸ್ ಗ್ರಂಥಿಗಳು ಅನ್ನುವಂತ ಗ್ರಂಥಿಗಳಿದೆ. ಈ ಗ್ರಂಥಿಗಳು ಎರಡೂ ಸೇರಿ ತೈಲ ಉತ್ಪಾದನೆಯನ್ನ ಮಾಡುತ್ತೆ. ಈ ತೈಲವು ಸತ್ತ ಚರ್ಮ ಕೋಶದೊಂದಿಗೆ ಬೆರೆತಾಗ ಅದು ಮಡವೆಗಳನ್ನ ಅಂದ್ರೆ ರಂಧ್ರಗಳನ್ನ ಮುಚ್ಚುತ್ತೆ. ಆ ರಂಧ್ರಗಳು ಯಾವಾಗ ಮುಚ್ಚುತ್ತೆ ಆಗ ಮಡವೆ ರಚನೆಗೆ ಕಾರಣ ಆಗತ್ತೆ. ವಿಶೇಷವಾಗಿ ಈ ಹಾರ್ಮೋನ್ಗಳು ಅಂದ್ರೆ ಹಾರ್ಮೋನ್ಗಳು ಸಮಯದಲ್ಲಿ ತೈಲ ಉತ್ಪಾದನೆಯು ಗಣನೀಯವಾಗಿ ಹೆಚ್ಚಾದಾಗ ಪ್ರೌಢಾವಸ್ಥೆಯ ಬದಲಾವಣೆಗಳು, ಅಂದ್ರೆ ಈಗ ಎಕ್ಸಾಂಪಲ್ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಯಾವಾಗ ಆಗುತ್ತೆ ಮಕ್ಕಳಲ್ಲಿ, ಸೊ ಅವರು ಧ್ವನಿ ಪೆಟ್ಟಿಗೆ ಹೊಡಿಯತ್ತೆ ಅಂತ ನಾವ್ ಹೇಳ್ತೀವಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮಕ್ಕಳಲ್ಲಿ ಏನಾಗತ್ತೆ, ಅವ್ರ ವಯಸ್ಸಿಗೆ ಬಂದಾಗ ಅಂದ್ರೆ 13ರಿಂದ 18 ವಯೋಮಿತಿ ಒಳಗಡೆ ಅವರ ಒಂದು ಹಾರ್ಮೋನ್ಗಳು ಬದಲಾವಣೆಯ ಸಮಯದಲ್ಲಿ ಅವರ ಧ್ವನಿ ಪೆಟ್ಟಿಗೆಗಳು ಒಡೆಯತ್ತೆ. ಆ ಧ್ವನಿ ಪೆಟ್ಟಿಗೆ ಯಾವಾಗ ವೇರಿ ಆಗತ್ತೆ ಆ ಟೈಮ್ ನಲ್ಲಿ ನೀವು ಅಬ್ಸರ್ವೇಶನ್ ಮಾಡಿ, ಪ್ರತಿ ಮಕ್ಕಳಲ್ಲೂ ಕೂಡ ಮಡುವೆಗಳು ಮೂಡ್ತಾ ಇರತ್ತೆ. ಅಂದ್ರೆ ಸೊ ನೀವು ಒಂದೊಂದು ಕೊಟ್ಟಂತ ರೀಸನ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡಿಂಗ್ ಆಗ್ತಾ ಹೋಗುತ್ತೆ. ಈ ಸೆಬಾಸಿಯನ್ ಗ್ರಂಥಿಗಳೇನಿದೆ ಇದು ಮಡುವೆ ರಚನೆಗೆ ಪ್ರಮುಖ ಅಂಶ. ಈ ಗ್ರಂಥಿಗಳು ಎಲ್ಲಿರುತ್ತೆ ಅನ್ನೋದನ್ನ ನಿಮ್ಗೆ ಅರ್ಥ ಮಾಡಿಸ್ಕೊಡ್ತೀನಿ. ನೀವ್